ಈ ನಡುವೆ ತಮಿಳುನಾಡಲ್ಲಿ ಮೈತ್ರಿ ಸರ್ಕಾರವೋ ಅಥವಾ ಟಿವಿಕೆನಾ ಅಂತ ಫಲಿತಾಂಶ ಅತಂತ್ರ. ಸದ್ಯದ ಟ್ರೆಂಡ್ 116 ಕ್ಷೇತ್ರಗಳಲ್ಲಿ ಮುನ್ನಡೆಯಲ್ಲಿದೆ ಟಿವಿಕೆ. ಇನ್ನು 2 ಬೇಕು ಅವ್ರಿಗೆ. ಆ್ಯಕ್ಚುಲಿ 118 ಬಹುಮತ, 70 ಕ್ಷೇತ್ರಗಳಲ್ಲಿ ಮುನ್ನಡೆ ಸಾಧಿಸಿ 2ನೇ ಸ್ಥಾನದಲ್ಲಿ ಅಣ್ಣಾ ಡಿಎಂಕೆ ಇದೆ. ತಮಿಳುನಾಡಿನಲ್ಲಿ ಏನಾಗುತ್ತೆ, ಯಾಕೆಂದರೆ ಇನ್ನು ಮುಂದಕ್ಕೆ ವೆರಿ ಕ್ರೂಷಿಯಲ್. ಯಾಕೆಂದರೆ ಅರ್ಧಕ್ಕರ್ಧ ಕೌಂಟಿಂಗ್ ಮುಗಿದೋಗಿದೆ ಈಗಾಗಲೇ, ಇನ್ನು ಅರ್ಧ ಮಾತ್ರ ಇರ್ತಕ್ಕಂಥದ್ದು. ಎಲ್ಲ ಲೋ ಮಾರ್ಜಿನಲ್ಲಿರೋದು, ಯಾರು ಬೇಕಾದರೂ ಏನು ಬೇಕಾದ್ರೂ ಗೆಲ್ಬೋದು. ಹಾಗಾಗಿ ಸದ್ಯಕ್ಕೆ ಮಾತ್ರ ವಿಜಯ್ ಮಾಸ್ಟರ್ ಸ್ಟ್ರೋಕ್. ಸ್ಟಾರ್ ವಿಜಯ್ಗೆ ಜೈ ಎಂದಿದ್ದಾರೆ ಮಹಿಳಾ ಮತದಾರರು ಮತ್ತೆ ಯುವಕರು ಯುವತಿಯರು. ವಿಜಯ್ ಚರಿಷ್ಮಾಗೆ ಯುವಕರು ಕಂಪ್ಲೀಟ್ ಫಿದಾ ಆಗಿದ್ದಾರೆ. ಹಾಗಾಗಿ ಆಡಳಿತ ವಿರೋಧಿ ಅಲೆಗೆ ಮತದಾರರು ಪಾಠವನ್ನು ಕಲಿಸಿದ್ದಾರೆ. ಡಿಎಂಕೆ 3ನೇ ಸ್ಥಾನ. ಕರೂರು ಕಾಲ್ತುಳಿತದ ಅನುಕಂಪವೇ ವಿಜಯ್ ಹಾದಿಗೆ ಬೂಸ್ಟ್ ಆಯಿತು. ತಮಿಳುನಾಡಿನಲ್ಲಿ ವಿಜಯ್ ಮಾಸ್ಟರ್ ಸ್ಟ್ರೋಕ್. ಒಂದೆರಡು ಸಮೀಕ್ಷೆಗಳನ್ನ ಬಿಟ್ಟರೆ ಉಳಿದವೆಲ್ಲರೂ ಕೂಡ ಟಿವಿಕೆಗೆ 8, 10, 20 ಸೀಟ್ಗಳನ್ನ ಕೊಟ್ಟಿದ್ದು. ಡಿಎಂಕೆನೇ ಎಲ್ಲರೂ ಪ್ರೊಜೆಕ್ಟ್ ಮಾಡಿದ್ರು. ಆದರೆ ಡಿಎಂಕೆ 3ನೇ ಸ್ಥಾನಕ್ಕೆ ನೂಕಲ್ಪಟ್ಟಿದೆ ಅಂದರೆ ಅದರ ಅರ್ಥ ತಮಿಳುನಾಡಿನಲ್ಲಿ ಆಡಳಿತ ವಿರೋಧಿ ಅಲೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಎದ್ದಿದೆ. ಸ್ಟಾಲಿನ್ ಅವರ ಆಡಳಿತವನ್ನು ಒಪ್ಪಿಲ್ಲ ಅಲ್ಲಿನ ಜನ. ಹಾಗಾಗಿ ಇಷ್ಟು ವರ್ಷ ಡಿಎಂಕೆ ಒಂದು ಸರ್ತಿ, ಎಐಡಿಎಂಕೆ ಒಂದು ಸರ್ತಿ ಅಧಿಕಾರ ಕೊಟ್ಟು ನೋಡಿದ್ದೀವಿ. ಈಗ ಹೊಸ ಮುಖ ಬೇಕು. ಹಾಗಾಗಿ ಟಿವಿಕೆ ವಿಜಯ್ ಚರಿಷ್ಮಾ ದೊಡ್ಡ ಮಟ್ಟದಲ್ಲಿ ವರ್ಕೌಟ್ ಆಗಿದೆ. 116 ಸ್ಥಾನದಲ್ಲಿ ಸದ್ಯದ ಟ್ರೆಂಡ್ ಪ್ರಕಾರ ಮುನ್ನಡೆಯಲ್ಲಿದ್ದಾರೆ ಟಿವಿಕೆ ಪಕ್ಷದ ಅಭ್ಯರ್ಥಿಗಳು. ಹಾಗಾಗಿ ಅಣ್ಣಾ ಡಿಎಂಕೆ ಅವರು 70, ಡಿಎಂಕೆ 48 ಸ್ಥಾನ ಕುಸಿದಿರ್ತಕ್ಕಂಥದ್ದು. ಬಹುತೇಕ ಟಿವಿಕೆಗೆ ಸಿಂಗಲಾಂಗ್ ನನ್ನ ಪ್ರಕಾರ ಒಂದೇ ಪಕ್ಷ ಅಧಿಕಾರವನ್ನು ರಚನೆ ಮಾಡುವ ಅವಕಾಶಗಳು ಒದಗಿ ಬರಬಹುದು ತಮಿಳುನಾಡಿನಲ್ಲಿ. ಆಮೇಲೆ ಅವ್ರು ಪ್ರಾಮಿಸ್ ಮಾಡಿದ್ರು, ನಾವು ಯಾರ ಜೊತೆಗೂ ಅಲಯನ್ಸ್ ಮಾಡಲ್ಲ, ಮೈತ್ರಿ ಮಾಡ್ಕೊಳ್ಳಲ್ಲ, ನಾವೇ ಸಿಂಗಲ್ ಆಗಿ ಬರ್ತೀವಿ, ನಾವು ಪ್ರಾಮಿಸ್ ಮಾಡಿದ್ದನ್ನು ಕೊಡ್ತೀವಿ ಅಂತ. ಹೀಗಾಗಿ ಒಂದು ಕುತೂಹಲ ಅಂತೂ ಇದ್ದೇ ಇದೆ. ಸೊ ಅವರೇ ರೀಚ್ ಆಗ್ತಾರಾ ಅಂತ. ಅಕಸ್ಮಾತ್ ರೀಚ್ ಆಗಲಿಲ್ಲ ಅಂದರೆ ಹೇಗೆ ಅಂತ